ಹಾಯ್ ಗಾಯ್ಸ್, ನಾವು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ವೆಲ್ಕಮ್ ಟು ಮಿಲಿ ಬ್ಲಾಗ್. ಇವತ್ತಿನ ದಿನ ಶುರು ಆಗಿದೆ ನಮ್ಮ ತೋಟ ನೋಡಿ. ಅದರಲ್ಲೂ ನಮ್ಮಪ್ಪ ಸುಣ್ಣ ಹೊಡೆದ್ಬಿಟ್ಟಿತ್ತು ಅಡಿಕೆ ಗಿಡಕ್ಕೆ. ನಾವು ಬೆಂಗಳೂರಿಂದ ನೆನ್ನೆ ಬಂದಿದ್ದರಿಂದ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟಿದ್ದು. ಆ ಇಬ್ನಿ ತೋಟದ ಸಾಲಲ್ಲೆಲ್ಲ ಓಡಾಡ್ಕೊಂಡು ಅಡಿಕೆ ಗಿಡದಲ್ಲೇನೋ ಒಂಬಳೆ ಹೊಡೆದಿದೆ ಅಂತ ನೋಡೋಕ್ಕೆ ಬಂದರೆ ನಮ್ಮ ಅಣ್ಣ ಒಂಬಳೆ ಬರ್ಸ್ಬಿಟ್ಟವನ ಅದೊಳಗಿಂದ. ಅದಾಗ ಅದೇ ಬರ್ಬೇಕಂತ ಎಸೆಯೋದ್ರಿಂದ ನೋಡಿ ಗಾಯ್ಸ್, ನಮ್ಮದ್ರಲ್ಲಿ ಎರಡು ಬಂದುಬಿಟ್ಟಿದೆ. ಅದು ದೊಡ್ಡದಾದ್ಮೇಲೆ ಇರುತ್ತೆ ಇರಲ್ವ ಗೊತ್ತಿಲ್ಲ, ಆದರೆ ನೋಡಬೇಕು. ನೋಡಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಚೆಂದ ಬಂದಿತ್ತು. ನಮ್ಮ ಅಣ್ಣ ಹೊಡೆದ್ಬಿಡ್ತಾನೆ ನೋಡಿದ್ಲ ಅದನ್ನು. ಇಲ್ಲಿ ಎರಡು ಬಂದಿದೆ. ಇವಳು ನಮ್ಮ ಅಕ್ಕ ರೀಲ್ಸಲ್ಲೇ ಮುಳುಗೋಗ್ಬಿಟ್ಟಿತ್ತಾಳೆ. ಮದುವೆ ಆಗು ಅಂದರೆ ಯಾ ಗಂಡು ಈ ಬೇಡ ಬೇಡ ಅಂತೇಳಿ ನಾವು ಕೆಲಸದವ್ರನ್ನ ಹೇಳ್ತಾರನ್ನ ಗಾಯ್. ಇವಳು ನೋಡಿದ್ರೆ ಸೆಕೆಂಡ್ ಇಯರು ಮುಗಿಸಿಲ್ಲ, ನೋಡಿದ್ರೆ ಕೆಲಸ 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 ಅಂತೇಳಿ ಈಗ ಒಂಬಳೆ ಹೊಡೆದಿತ್ತು ಇಲ್ಲೊಂದು. ಇಲ್ಲಿ ನೋಡಿ ನಮ್ಮ ಅಪ್ಪ ಆಗಲೂ ಗಿಡ ಹಾಕ್ಬಿಟ್ಟಿದ್ದೆ, ಅದರಲ್ಲಿ ಇನ್ನೂ ಗಿಡನೇ ಬಂದಿಲ್ಲ. ಇದು ಒಂಬಳೆ. ಇದು ನಮ್ಮ ಕಡೆ ದೇವ್ರಿಗೆ ಮುಡಿಸ್ತಾರೆ. ನಿಮ್ಮ ಕಡೆ ಏನು ಮುಡಿಸ್ತಾರೆ ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ನಿಮ್ಮ ಕಡೆ ಒಂಬಳೆ ಅಂತಾರೆ ಏನಂತಾರೆ ಕಮೆಂಟ್ ಮಾಡಿ ನೋಡೋಣ, ಓದ್ತೀನಿ. ಬನ್ನಿ ಗೈಸ್, ಇನ್ನು ನಮ್ಮದು ಮೇಲ್ಗಡೆ ತೋಟ ಇದೆ, ಅದನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ. ಬಾರಿ ನೋಡಿ, ಇದೇ ನಮ್ಮ ತೋಟ. ನಮ್ಮಪ್ಪ ಕಷ್ಟಪಟ್ಟಿದ್ದೆ ಇದಕ್ಕೆ ಬೆಳೆಯೋಕ್ಕೆ, ನಮ್ಮ ಅಣ್ಣ ಸುಖ ಪಡ್ತವನೆ. ಮತ್ತೊಂದು ನಮ್ಮದಲ್ಲಿ ಪಪ್ಪಾಯಿ ಹಣ್ಣು ಬಿಟ್ಬಿಟ್ಟಿತ್ತೆ, ಒಂದೇ ಒಂದು. ಅದು ಕಳ್ಳರು ಕಾಟ. ನಮ್ಮ ತೋಟದಲ್ಲಿ ಕದ್ದೇ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದರಲ್ಲೂ ಒಂದು 4-5 ಬಿಟ್ಟವೆ, ನೋಡಬೇಕು ಏನಾಗ್ತಾವ ಗೊತ್ತಿಲ್ಲ ಇನ್ನೂ. ಆಯಿತಾ, ಅಷ್ಟೇ ಆಯಿತು.